ಆಧ್ಯಾತ್ಮ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಬಹಳ ಹಿಂದೆಯಿಂದಲೂ ಹೇಳ್ತಾ ಇದ್ದೆ, ನನಗೆ ಈ ಸಜ್ಜನ ಮನುಷ್ಯರನ್ನ, ಸಾತ್ವಿಕ ಮನುಷ್ಯರನ್ನ, ಸಮಾಜ ಸೇವಕರನ್ನ, ಅಥವಾ ಒಂದು ರೀತಿಯಲ್ಲಿ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಮನುಷ್ಯರಿಗೆ ಉಪಕಾರ ಮಾಡೋದು ಮಾತ್ರ ಸಮಾಜ ಸೇವಕರಲ್ಲ. ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಸಕಲ ಜೀವರಾಶಿಗಳ ಕಷ್ಟಕ್ಕೆ ಮಿಡಿಯುವ ಪ್ರತಿ ಹೃದಯವೂ ಕೂಡ ಸಮಾಜ ಸೇವೆಯಿಂದಲೇ ಪರಿಗಣಿಸುತ್ತೆ. ಸೊ ಇವತ್ತು ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರಿಗೆ ನಾನು ಹೇಳೋದು, ನಾವಿವತ್ತು ಸಂದರ್ಶನಕ್ಕೆ ಬಂದಿದ್ದೋ ಇವರು ಲಕ್ಷ್ಮಿ ಅಮ್ಮ ನೂರಾರು ಸಾವಿರಾರು ಬೀದಿ ಶ್ವಾನಗಳಿಗೆ, ಬೀದಿ ನಾಯಿಗಳಿಗೆ ಸಾಕ್ಷಾತ್ ತಾಯಿಯಾಗಿ ಊಟ ಹಾಕಿ ಅವಕ್ಕೆ ಆಸರೆ ಮಾಡಿ, ಅಂದ್ರೆ ನಾವು ಇವತ್ತು ನೋಡ್ತಾ ಇದೀವಲ್ಲ, ಕಾಲ ಎಷ್ಟು ಬದಲಾಗಿದೆ ಅಂದ್ರೆ, ಕರೋನಾ ಸಮಯದಲ್ಲಿ ನಾವೆಲ್ಲರೂ ಒಂದು ಮನುಷ್ಯನ ಮನಸ್ಥಿತಿಯನ್ನು ನೋಡಿದ್ವಿ. ನಮ್ಮ ಅಪ್ಪನೋ ಯಾರೋ ಒಬ್ರು ಆಸ್ಪತ್ರೆಯಲ್ಲಿ ಸಾಯ್ತಿದ್ದಾರೆ, ಕರೋನಾ ಬಂತು ಅಂದಾಗ ಅವ್ರನ್ನ ಮನೆಗೆ ತಂದ್ರೆ ಎಲ್ಲಿ ನಮಗೂ ಸಮಸ್ಯೆ ಆಗುತ್ತೋ ಅಂತ, ಅಯ್ಯ ಅವ್ರನ್ನಲ್ಲೇ ಓದ್ಕೊಟ್ರಪ್ಪ ಅಂತ ಹೇಳೋದು. ಈಗ ಗೊತ್ತಿಲ್ಲ, ಪರಿಸ್ಥಿತಿ ಹಾಗೆ ಮಾಡಿರ್ಬೋದು, ಆದ್ರೆ ಸ್ವತಃ ಎತ್ತ ತಂದೆ ತಾಯಿಗಳ ಕುರಿತೇ ಈ ಭಾವನೆ ಬರ್ತಾ ಇರೋ ಕಾಲದಲ್ಲಿ ಆ ಬೀದಿ ನಾಯಿಗಳು, ಆ ಶ್ವಾನಗಳಿಗೆ ತಾಯಿ ಸ್ಥಾನವನ್ನು ಕೊಟ್ಟು ಆ ಊಟ ಹಾಕುವ ಈ ಲಕ್ಷ್ಮಿ ಅಮ್ಮ ಅವರ ಸಂದರ್ಶನ ಮಾಡ್ಲಿಕ್ಕೆ ಬಂದಿದ್ದೆ. ಸೊ ಇವರ ಸಂದರ್ಶನ ಅತಿ ಶೀಘ್ರದಲ್ಲಿ ಬರುತ್ತೆ. ನೋಡಿ, ನಾನು ಹೇಳ್ತೀನಿ, ನಮ್ಮ ರಾಮಾಯಣದಲ್ಲಿ ಸೀತಾಮಾತೆಯನ್ನ ರಾವಣ ಅಪಹರಿಸಿದಾಗ, ಕಿಡ್ನಾಪ್ ಮಾಡಿದಾಗ ತೆಗೆದುಕೊಂಡು ಹೋದ್ರು, ಕಿಡ್ನಾಪ್ ಮಾಡಿಕೊಂಡು ಹೋದ್ರು ಅಂತ ಜಟಾಯು ಅನ್ನೋ ಮೂಕ ಪ್ರಾಣಿ ರಾಮಚಂದ್ರನಿಗೆ ತಿಳಿಸುತ್ತೆ. ಮತ್ತೆ ರಾಮಚಂದ್ರ ಆ ಜಟಾಯುವಿನ ಆಶೀರ್ವಾದ ತಗೊಳ್ತಾನೆ. ಅಂದ್ರೆ ಒಂದು ಪಕ್ಷಿ, ಒಂದು ಮೂಕ ಪಕ್ಷಿ, ಅಂದ್ರೆ ಒಂದು ಮೂಕ ಪ್ರಾಣಿ, ರಾಮಚಂದ್ರ ಸಾಕ್ಷಾತ್ ಅವತಾರ ಆ ಮೂಕ ಪ್ರಾಣಿಯ ಕಾಲಿಗೆ ಬೀಳ್ತಾನೆ, ಮತ್ತೆ ಅದರ ಆಶೀರ್ವಾದ ತಗೊಳ್ತಾನೆ. ರಾಮನ ತಂದೆ ದಶರಥನ ಸ್ನೇಹಿತ ಈ ಜಟಾಯು, ಹಾಗೂ ಆಶೀರ್ವಾದ ತಗೊಳ್ತಾನೆ. ಅಂದ್ರೆ ಒಂದು ಅವತಾರ ಸ್ವರೂಪಿಯಾದ ಪ್ರಭು ರಾಮಚಂದ್ರ ಜಟಾಯುವಿನ ಆಶೀರ್ವಾದ ತೆಗೆದುಕೊಳ್ಳೋದಿದೆಯಲ್ಲ, ಅಂದ್ರೆ ಅದರರ್ಥ ಒಂದು ಮೂಕ ಪ್ರಾಣಿಯ ಆಶೀರ್ವಾದ ಎಂತ ಅವತಾರವಾದ ರಾಮಚಂದ್ರನಿಗೂ ಸಿಗುತ್ತೆ ಎನ್ನುವುದಾದ್ರೆ, ಈ ಮೂಕ ಪ್ರಾಣಿಗಳ ಸೇವೆ ಮಾಡ್ತಾ ಇರೋ ಈ ತಾಯಿ ಅಥವಾ ಮೂಕ ಪ್ರಾಣಿಗಳ ಸೇವೆ ಮಾಡೋ ಯಾರಿಗಾದ್ರೂ ಆ ಆಶೀರ್ವಾದ ಬೇಕು, ಮತ್ತೆ ಅದರ ಶಕ್ತಿ ಅಪಾರವಾದುದು. ಹಾಗಾಗಿ ಈ ನಾವು ಈ ಲಕ್ಷ್ಮೀ ಅಮ್ಮವ್ರ ಮನೆಗೆ ಸಂದರ್ಶನಕ್ಕೆ ಬಂದಿದ್ದು ನನಗೆ ಬಹಳ ಸಂತೋಷ, ಬಹಳ ಮುಕ್ತವಾಗಿ ನಂಬಿ ಹಂಚಿಕೊಂಡ್ರೆ. ನಿಮ್ಮ ಭೇಟಿಯಾಗಿ ನಿಮ್ಮ ದರ್ಶನ ಆಗಿದ್ದು ನನಗೆ ಬಹಳ ಇವತ್ತು ನನ್ ಲಕ್ಕಿ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಮನ್ನ ನಾವು ವಯಸ್ಸಲ್ಲಿ ಅಷ್ಟೇ ಎಲ್ಲೋ ಇದಾರೆ ದೇವ್ರ ಸ್ವರೂಪ, ಎಲ್ಲೋ ಇದಾರೆ ಮನುಷ್ಯ ದೇವ್ರು ಅಂತ ಹೇಳ್ತಿದ್ದೆ. ನಿಮ್ನ ಇವತ್ತು ಭೇಟಿ ಆದ್ಮೇಲೆ ಈ ದಿನ ನಾನು ಯಾವತ್ತೂ ಮರೆಯಲ್ಲ ಗುರುಗಳೇ. ನಾನು ಬದುಕಿದ್ದ ನಿಮಿಷದವರೆಗೂ ನಾನು ನಿಮ್ಮ ಅಭಿಮಾನಿ. ಅವ್ರು ದೊಡ್ಡ ಅಷ್ಟೇ. ಅಂದ್ರೆ ಏನೋ ತಾಯಿ ನೋಡಿ, ಇವತ್ತು 70-80 ನಾಯಿ ಮರಿಗಳಿಗೆ ಪ್ರತಿದಿನ ಊಟ ಹಾಕ್ತಾರೆ, ಬೆಳಿಗ್ಗೆ ಸಂಜೆ ಊಟ ಹಾಕ್ತಾರೆ ಪ್ರತಿದಿನ ಅವುಗಳಿಗೆ. ಯಾಕಂದ್ರೆ ಈಗ ಸಂಬಂಧಗಳೆಲ್ಲ ಶೂನ್ಯ, ಎಲ್ಲವೂ ಕೇವಲ ಸ್ವಾರ್ಥ ಅಂತ ಒಂದು ಹಂತಕ್ಕೆ ಗೊತ್ತಾದ ಮೇಲೆ ಅವ್ರನ್ನ ಬೈತಾ ಕೂತಿಲ್ಲ, ಅದನ್ನ ಮರೀಲಿಕ್ಕೆ ದಾರಿ ಹುಡುಕೊಂಡಿದ್ದಾರೆ. ವ್ಯತ್ಯಾಸ ಇಷ್ಟೇ. ನಿಮಗೆ ಅನ್ಯಾಯವಾದ 2 ತರ ಜನ ಇರ್ತಾರೆ. ಒಂದು ಬೈತಾ ಕೂತ್ಕೊಂಡು ಅವರು ಮಣ್ಣಾಗಿ ಹೋಗ್ತಾರೆ, ಇನ್ನೊಂದು ಅದನ್ನು ಛಲವಾಗಿ ತಗೊಳ್ತಾರೆ, ಅದನ್ನ ಸಾಧನೆಗೆ ಮೆಟ್ಟಿಲಾಗ ಮಾಡಿಕೊಳ್ತಾರೆ. ಹಾಗೆಯೇ ಈ ದೂಷಣೆಗಳನ್ನ, ಕಳಂಕಗಳನ್ನ, ಈ ನಂಬಿಕೆ ದ್ರೋಹಗಳನ್ನ ಮೆಟ್ಟಿಲು ಮಾಡಿಕೊಂಡಿದ್ದಾರೆ, ಮತ್ತೆ ಒಂದು ದಾರಿ ಮಾಡಿಕೊಂಡಿದ್ದಾರೆ. ಇವತ್ತು ಇವ್ರ ಧ್ವನಿಯಲ್ಲಿ ನನ್ಗೆ ಹಿಂಗೆಲ್ಲ ಅನ್ಯಾಯ ಮಾಡಿದ್ರು ಅನ್ನೋ ನೆನಪಿದೆ. ಆ ನೆನಪು ಮೆಟ್ಟಿಲಾಗಿದೆ, ಆದ್ರೆ ಇವ್ರಿಗೆ ಕೊರಗಾಗಿಲ್ಲ, ಕೊರಗದಾ ಕೂತ್ಕೊಂಡಿಲ್ಲ. ಅದನ್ನ ಮರೀಲಿಕ್ಕೆ ಈ ದಾರಿ ಹಿಡಿದಿದ್ದಾರೆ. ಸೊ ಈ ಎಪಿಸೋಡ್ ಅತಿ ಶೀಘ್ರದಲ್ಲಿ ಜ್ಞಾನಾಶ್ರಮ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಬರುತ್ತೆ. ಸೊ ಈ ತಾಯಿಗೆ ನೀವು ಒಂದು ವಿಶ್ ಮಾಡಿ, ಅಥವಾ ಅವರ ಹಾರೈಕೆ, ಅಥವಾ ಅವರ ಚೆನ್ನಾಗಿ ಬದುಕಬೇಕು, ಬಾಳಬೇಕು, ಇನ್ನು 4 ನಾಯಿ ಮರಿಗಳು ಅಥವಾ ಮೂಕ ಪ್ರಾಣಿಗಳಿಗೆ ಇವರಿಂದ ಸೇವೆ ಆಗಬೇಕು. ಬಹುಶಃ ನಾವೊಂದು ಚಿಕ್ಕ ಪಾಠವನ್ನು ಇವರಿಂದಂತೂ ಕಲಿಬಹುದು. ಒಂದು ಹೆಣ್ಣುಮಗಳು ಗಂಡನಿಂದಲೋ ಸಮಾಜದಿಂದಲೋ ವಂಚಿತರಾದಾಗ ಅಥವಾ ಮೋಸಕ್ಕೊಳಗಾದಾಗ ಅದನ್ನು ಛಲವಾಗಿ ತೆಗೆದುಕೊಳ್ಬೇಕೆ ಹೊರತು ನೇಣಿಗೆ ಶರಣಾಗುವುದು ನಮ್ಮ ಜಾಯಮಾನ ಆಗಬಾರದು ಅನ್ನೋದನ್ನು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ನೀವು ಆ ಎಪಿಸೋಡ್ ಕೇಳಬೇಕು, ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ನಾನು ಬಹುಶಃ ನನ್ನ ಕಾರ್ಯಕ್ರಮಗಳಲ್ಲಿ ಕೇಳ್ತಾ ಇದ್ದೆ, ನೇರವಾಗಿ ಕೇಳಿದ ಕಥೆ ಮೊದಲನೇದು. ಮನ್ಸಲ್ಲಿ ಏನು ಇಟ್ಕೊಂಡಿಲ್ಲ. ನಾವು ಗುರುಗಳ ಮುಂದೆ ನಾವು ಆಯ್ತು ಇವಾಗಿನ ಸಂದರ್ಭಕ್ಕೆ ಏನೋ ತಗ್ದಂಗ್ ಮಾತಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲ, ಗುರುಗಳ ಮುಂದೆ ಪವಿತ್ರವಾಗಿ ಶುದ್ಧವಾಗಿ ಆಗ್ಬಿಟ್ಟೆ.
ಎಲ್ಲ ಮನ್ಸಾರ ಮಾತಾಡ. ಇದು ನಿರಾಳತೆ. ನಿಜವಾಗ್ಲೂ ಕಾರ್ಯಕ್ರಮದ ಉದ್ದೇಶವೇ ಅದು. ಅಂದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಅವ್ರು ಚಿಕಿತ್ಸೆ ಕೊಡೋಕ್ಕಿಂತ ಮುಂಚೆನೆ ನೀವು ಹೇಳೋದನ್ನ ಡಾಕ್ಟರ್ ಏನು ಮಾತಾಡದೆ ಸುಮ್ಮನೆ ಕೇಳಿಸ್ಕೊಳ್ಳೋದಿದೆಯಲ್ಲ, ಅದೇ ಪ್ರಥಮ ಚಿಕಿತ್ಸೆ. ಖಂಡಿತ ಗುರುಗಳೇ, ಸತ್ಯವಾದ ಮಾತು ಗುರುಗಳೇ, ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಔಷಧಿಗಳು ಕೆಲಸ ಮಾಡುವುದು ಅನಂತರವಾದ್ರೆ ಡಾಕ್ಟರ್ ಕೇಳಿಸಿಕೊಳ್ಳುವ ತಾಳ್ಮೆ ಪ್ರಥಮ ಔಷಧಿ ಆಗಿರುವುದು. ಅದನ್ನ ಪ್ರಥಮ ಚಿಕಿತ್ಸೆ, ಅರ್ಥಾತ್ ಪ್ರಥಮವಾಗಿ ಯಾರು ಸ್ಪಂದಿಸ್ತಾರೋ ಅದನ್ನೇ ಚಿಕಿತ್ಸೆ ಅಂತ ಕರೀತಾರೆ. ಸೊ ಹಾಗೆ ಇವತ್ತು ನಾನು ಕೇಳೋದನ್ನಾಗಿ ಕೇಳಿಸ್ಕೊಂಡೆ. ಅವ್ವ ಥ್ಯಾಂಕ್ ಯು, ನಿಮ್ಗೆ ಒಳ್ಳೇದಾಗ್ಲಿ. ಮೂಕ ಪ್ರಾಣಿಗಳ ದರ್ಶನ ಮಾಡಿಸಿದ್ರಿ. ನೀವು ಎಪಿಸೋಡ್ ಮಿಸ್ ಮಾಡ್ಕೊಳ್ಳೋದನ್ನ ನೋಡಿ, ಒಳ್ಳೇದಾಗ್ಲಿ. ಇಷ್ಟೊತ್ತು ಇವರ ಕಥೆಯನ್ನು ಕೇಳಿದ್ದೀರಿ. ಮತ್ತೊಬ್ರು ಅದ್ಭುತವಾದ, ನಾವು ನೋಡಿ ಸೆಲೆಬ್ರಿಟಿಗಳು ಅವರವರಿಂದ ಹೋಗಲ್ಲ, ನನಗೆ ಇಂಥವ್ರು ಬೇಕು, ಇಂಥವರಿಂದ ಸಮಾಜಕ್ಕೆ ಮಾದರಿ ಆಗುತ್ತೆ ಹೊರತು. ಹೌದು, ಅವ್ರ ಬದುಕಲ್ಲಿ ಕೆಲವು ಗೊಂದಲಗಳಾಗಿರ್ಬೋದು, ಬಟ್ ಅಂತಿಮವಾಗಿ ನೀವು ತಿದ್ದುಕೊಂಡ್ರೆ ಎನ್ನುವುದೇ ಬಹಳ ಮುಖ್ಯವೇ. ಯಾಕಂದ್ರೆ ಶಿಕ್ಷೆ ಅಂತ ಚಿಕ್ಕ ಹುಡುಗನಿಗೂ ಮುಂದಾಗುತ್ತಾನೆ, ಅಥವಾ ಶಿಕ್ಷೆ ಕೊಡ್ಲಿಕ್ಕೆ ತಾಕತ್ತು ಬೇಕಿಲ್ಲ, ಕ್ಷಮೆಗೆ ತಾಕತ್ತು ಬೇಕು, ಕ್ಷಮೆ ನೀಡ್ಲಿಕ್ಕೆ ತಾಕತ್ತು ಬೇಕು, ಕ್ಷಮೆ ಕೇಳಲಿಕ್ಕೆ ತಾಕತ್ತು ಬೇಕು, ಮತ್ತೆ ತಿದ್ದುಕೊಂಡು ಬದುಕಲಿಕ್ಕೆ ತಾಕತ್ತು ಬೇಕು. ಆ ಎಲ್ಲ ನೋವುಗಳು, ಎಲ್ಲ ಸವಾಲುಗಳು, ನಂಬಿಕೆ ದ್ರೋಹಗಳ ನಡುವೆ ಇವರು ಎದ್ದಿದ್ದಾರೆ. ಇವತ್ತೇನು ನೀರು ವ್ಯವಹಾರ ಮಾಡ್ತಾರೆ, ಅವ್ರ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಮತ್ತೆ ಅವ್ರ ಬದುಕನ್ನ ಹೀಗೆ ಮೂಕ ಪ್ರಾಣಿಗಳ ಸೇವೆಗೂ ಇಟ್ಟಿದ್ದಾರೆ. ಸೊ ಮಹನೀಯರಾಗಿ ಬೆಳೀತಿದ್ದಾರೆ. ನನ್ನ ಪ್ರಕಾರ ಇವರು ಹೆಸರುಗಳು ಮುಂದೆ ಹೇಗೆ ಬರುತ್ತವೆ ಅಂದ್ರೆ ಮುಂದಿನ 5-10 ವರ್ಷ ಅದು ಬೇರೆನೇ ಇರುತ್ತೆ ನನ್ನ ಪ್ರಕಾರ. ಬಟ್ ನಾವು ಆರಂಭದಲ್ಲಿ ಬಂದಿದ್ದೀವಿ, ನಮ್ಮನ್ನು ಮರಿಬೇಡಿ. ನೀವು ಈ ರೀತಿ ನಮ್ಮನ್ನ ನೇರವಾಗಿ ಒಳ್ಳೆತನದಲ್ಲಿ ಸಂಸ್ಕಾರಯುತವಾಗಿ ಬದುಕಬೇಕು ಅನ್ನೋದ ನಿಮ್ಮ ವಿಡಿಯೋಗಳನ್ನ ನೋಡಿ ನೋಡಿ ನಾನು ಕಲ್ತೋಡೆ. ನಾನು ನಿಮ್ಮ ಸ್ಟೂಡೆಂಟ್. ದೊಡ್ಡ ಮಾತು, ವಯಸ್ಸಲ್ಲಿ ಎಷ್ಟು ದೊಡ್ಡವರು ನೋಡಿ ಅವ್ರು ನಮ್ಮನ್ನು ಗುರುಗಳು ಅಂತ ಕರೀತಾರೆ. ನನಗೆ ಜ್ಞಾನಕ್ಕಿರೋ ಶಕ್ತಿ, ಜ್ಞಾನಕ್ಕಿರೋಂತ ಶಕ್ತಿ, ದೊಡ್ಡ ದೊಡ್ಡ ಬೃಹದಾಕಾರ ಮರಗಳಿಗೆ ಇರೋಂತ ಶಕ್ತಿ ಜ್ಞಾನಕ್ಕೆ ಇರೋಂತ ಶಕ್ತಿ. ಯಾಕಂದ್ರೆ ಅವುಗಳಿಂದ ಆಮ್ಲಜನಕ ಸಿಗುತ್ತೆ, ನಮ್ಮಿಂದ ಅವುಗಳು ಇಂಗಾಲದ ಡೈಆಕ್ಸೈಡ್ ನ ತಗೊಂಡು ಆಮ್ಲಜನಕದನ್ನ ಹೆಂಗ ಬಿಡುಗಡೆ ಮಾಡುತ್ತೆ, ಆ ಒಂದು ಸ್ವರೂಪನೇ ಗುರುಗಳು. ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ನೋವುಗಳನ್ನ ಅವ್ರು ತಗೊಂಡು ನಮಗೆ ಅವ್ರು ಒಳ್ಳೆ ಮಾರ್ಗ, ಆಮ್ಲಜನಕ ನಮ್ಮ ತಲೆಗೆ ತುಂಬ್ತಾ ಇದಾರಲ್ಲ, ಅದರಿಂದ ನಾವು ನೆಮ್ಮದಿಯಾಗಿ ಉಸಿರಾಡಬಹುದು. ಇದೇ ಸತ್ಯ ನಾನು ಮಾತಾಡ್ತೀನಿ. ಅದ್ಭುತ, ಥ್ಯಾಂಕ್ ಯು. ನೋಡಿ ಎಂತ ಸೈನ್ಸ್ ತಿಳ್ಕೊಂಡಿದ್ದಾರೆ ಅವರು. ಕೆಟ್ಟದ್ದನ್ನು ಸ್ವೀಕರಿಸಬೇಕು, ವಿಷಕೆಂಟನಾಗಿ ನಂಬಬೇಕು, ಬಟ್ ನಿಮ್ಮಿಂದ ಏನಾದ್ರೂ ಹೋಗೋದಾದ್ರೆ ಅದು ಒಳ್ಳೇದೇ ಹೋಗಬೇಕು ಅಂತ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮತ್ತೊಬ್ರು ಸಾಧಕರೊಂದಿಗೆ, ಮತ್ತೊಬ್ರು ಮೇರು ವ್ಯಕ್ತಿತ್ವದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಸ್ತೆ. ಎಲ್ಲರೂ ಆಶೀರ್ವಾದ ಮಾಡ್ಬೇಕು. ಗುರುಗಳಿಗೆ ಒಳ್ಳೆ ಒಂದು ಬಾಳ ಸಂಗಾತ ಆಗಬೇಕು, ಒಳ್ಳೆ ಅಭಿವೃದ್ಧಿ ಆಗ್ಬೇಕು. ಗುರುಗಳು ಅವರ ಒಂದು ವಂಶಾಭಿವೃದ್ಧಿ ಒಳ್ಳೆ ಮಾರ್ಗದಲ್ಲಿ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಬಯಸಿ ಮನಸಾರ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನೀವು ಇದೇ ರೀತಿ ನನಗೋಸ್ಕರ ಗುರುಗಳಿಗೆ ಪ್ರೀತಿಯ ದೇವರ ಹತ್ರ ಶರಣು ಆಗಿ ಆಶೀರ್ವಾದ ಮಾಡಿ ಇನ್ನಷ್ಟು ಬೆಳಿಬೇಕು ಗುರುಗಳು. ಇನ್ನಷ್ಟು ನಿಜ ಹೇಳ್ತೀನಿ, ಗುರುಗಳು ನಾರ್ಮಲ್ ಆಗಿ ಹೆಂಗಿದ್ದಾರೆ ಅಂದ್ರೆ ಆಸ್ ಎ ಫ್ರೆಂಡ್ಲಿ ಆಗಿ ನ್ಯಾಚುರಲ್ ಆಗಿದ್ದಾರೆ. ನಾನು ಅವ್ರಿಗೆ ಇವತ್ತು ಪೂಜ್ಯ ಭಾವನೆ ನಾನು ನೋಡೋದು. ದೊಡ್ಡ ಮಾತು. ನಮಸ್ಕಾರ. ನಮಸ್ಕಾರ. ಎಲ್ಲರೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಬಹಳ ಚೆನ್ನಾಗಿ ಮಾತಾಡ್ತಾ ಬಂದೀನಿ. ಕೂತ್ಕೊಳ್ಳಿ, ಆರಾಮ ಕೂತ್ಕೊಳ್ಳಿ. ಆಯ್ತಲ್ಲ.